ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು ಯುವಕರಿಗೆ ತಲುಪಿಸುವ ಉದ್ದೇಶದಿಂದ ಧಾರವಾಡದ ಕಡಪ ಮೈದಾನದಲ್ಲಿ ಏಪ್ರಿಲ್ 20ರಂದು ಭೀಮೋತ್ಸವ 2025ನೇ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯ ಸಂಚಾಲಕರಾದ ವೆಂಕಟೇಶ್ ಸಗವಾಲ್ ಹೇಳಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಭಾಭವನದಲ್ಲಿ ಜರುಗಿದ ಕಲಾವಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ಹಿರಿಯ ಕಲಾವಿದರ ಪ್ರಕಾಶ್ ಮಲ್ಲಿಗ್ವಾಡ್ ಅವರನ್ನು ಭೀಮೋತ್ಸವ 2025 ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿ ಅವರಿಗೆ ಅಧಿಕಾರ ನೀಡಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದ ಪ್ರಕಾಶ್ ಮಲ್ಲಿಗ್ವಾಡ್ ಮಾತನಾಡಿ, ಧಾರವಾಡದಲ್ಲಿ ಇಂತಹ ಕಾರ್ಯಕ್ರಮ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ. ಭೀಮೋತ್ಸವ 2025ರ ಕಾರ್ಯಕ್ರಮವನ್ನು ಎಲ್ಲ ಕಲಾಮೇಳ ಹಾಗೂ ಕಲಾವಿದರ ಸಹಕಾರದಿಂದ ಯಶಸ್ವಿಗೊಳಿಸೋಣ ಎಂದರು. ಈ ಸಂದರ್ಭದಲ್ಲಿ ಅಶೋಕ್ ದೊಡ್ಮನಿ, ಕಲ್ಮೇಶ್ ಹಾದಿಮನಿ, ಗದಿಗೆಪ್ಪ ಹಂಚಿನಮನಿ, ಅರ್ಜುನ್ ಪತ್ರನವರ್, ಡಾಕ್ಟರ್ ಇಸ್ಬೆಲ್ಲಾ, ಸಂಜೀವ್ ಕುಂದಗೋಳ್, ಫಕೀರಪ್ಪ ಯಕ್ಕೇರಿ, ಶಿವಾನಂದ್, ಸಲೀಂ, ಬಸವರಾಜ್ ಆನೆಗುಂದಿ, ಸಿದ್ದರಾಮ್, ಶ್ರೀನಿವಾಸ್ ಅವರೊಳ್ಳಿ, ಚನ್ನಬಸು, ಸಿದ್ದಣ್ಣ, ಉಮ್ಮರ್ ಖಾನ್, ಪಿಕೆ ನೀಲರ್ಕಟ್ಟಿ, ಸಂತೋಷ್ ಸವನೂರ್ ಮತ್ತು ಬಸವರಾಜ್ ಹಂಚಿನಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸ್ಟೇಜ್ ಕಲಾ ತಂಡಗಳಲ್ಲಿ ಏನು ಸಂಗೀತ ಇರ್ತದಲ್ಲ ಅದೆಲ್ಲ ಪೂಜೆ ಆಮೇಲೆ ವೇದಿಕೆ ಏನಿರ್ತದಲ್ಲ ಅವಾಗ ನಾವಲ್ಲೇ ವೇದಿಕೆಗೆ ನಿಮ್ಮ ಕಲಾವಿದರು ರಾಜ್ಯ ತುಂಬ ಕಲಾವಿದರು ಇರ್ತಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಭಿನ್ನವಾಗಿರ್ತಕ್ಕಂಥದ್ದು ಇದೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಏನಿದೆಯಲ್ಲ ಎಲ್ಲ ಜಿಲ್ಲೆಗಳಿಂದಲೂ ನೀವು ಕಲಾವಿದರು ನಿಮ್ಮ ಕಲಾವಿದರು ಏನದಾರಲ್ಲ ಅವ್ರನ್ನ ಕರೆಸಿ ಅವ್ರಿಗೆ ಒಂದು ಸನ್ಮಾನ ಆಗಲಿ, ಅವ್ರಿಗೆ ಗೌರವ ಆಗಲಿ ಕೊಡುವಂಥ ವೇದಿಕೆ ಮುಖಾಂತರ ನಿಮ್ಮ ಕಲಾವಿದರ ತಂಡಕ್ಕೆ ಯಾವ ಯಾಕೆ ಹೇಳಕತ್ತೀರ ನೀವು ಏನೈತಿಲ್ಲ ಅವ್ರಿಗೆಲ್ಲರಿಗೂ ಏನೋ ಒಂದು ಪ್ರಶಸ್ತಿ ಕೊಡ್ತಿರೋ ಏನು ಮಾಡ್ತಿರೋ ಒಂದು ಕಮಿಟಿ ಮಾಡ್ಕೊಂಡ ಒಂದು ನಮ್ಮ ಮುಂದೆ ನಮ್ಮ ನಾಯಕರಿಗೆ ಹೇಳಿದ ಆ ನಾಯಕರಾದ ಪ್ರಕಾರ ನಿಮಗೆಲ್ಲರಿಗೂ ಗೌರವ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಈಗ ನಾವು ಏನೈತಿಲ್ಲ ನಮ್ಮದು ವೇದಿಕೆ ಕಾರ್ಯಕ್ರಮ ಬಂದಾಗ ನಿಮ್ದು ಕಲಾವಿದರ ತಂಡ ಸೈಡ್ ಆಗ್ಬೇಕು, ಹೌದ್ರಿ? ಅದಕ್ಕೆ ನಮ್ಮ ವೇದಿಕೆಗೆ ಏನೈತಿಲ್ಲ ನಾವು ಯಾರನ್ನು ಕಲಿಸ್ಬೇಕು, ಏನು ಮಾಡ್ಬೇಕು ಅನ್ನೋಂಥದ್ದು ನಾವು ಮಾಡ್ತಿರ್ತೇವೆ. ನಿಮ್ಮ ಕಲಾವಿದರು ನೀವೇನೈತಿಲ್ಲ ಎಲ್ಲ ಜಿಲ್ಲೆಯಿಂದ ಬಂದಿರ್ತಾರಲ್ಲ ಅವ್ರು ಗೌರವ ಕೊಡುವಂಥ ಅದು ಯಾರನ್ನು ಅಸಮಾಧಾನ ಹೋಗಬಾರ್ದು ಇಲ್ಲಿ ಬಂದಾಗ. ಅದಕ್ಕೆ ನೀವೆಲ್ಲ ಏನೈತಲ್ಲ ಒಂದು ನಿಮ್ಮ ಕಲಾವಿದರ ಒಂದು ಕಮಿಟಿ ಮಾಡ್ತೀವಿ. ಆ ಕಲಾವಿದರನ್ನ ಯಾರು ಕರೆಸ್ಬೇಕು, ಏನು ಮಾಡ್ಬೇಕು ಅನ್ನೋದನ್ನ ನಾವು ಈಗಾಗಲೇ ನಮ್ಮ ಯಾರ್ಯಾರು ಮಾತಾಡ್ಬೇಕು ಅನ್ನೋದನ್ನ ನಾವು ತಡೀವಿ. ನೀವು ಇಲ್ಲಿ ಲೋಕಲ್ಲ ಅಂದ್ರೆ ಮುಂಜಾನೆ ಅಂದ್ರೆ 10 ಗಂಟೆ ಅಂದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದಲ್ಲ, ಬೆಳಗ್ಗೆ ನಿಂತ್ರೂ 4 ಗಂಟೆ ಮಟ್ಟ 4 ಗಂಟೆಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಮಟ್ಟನೂ ನಿಮ್ಮ ಕಲಾ ತಂಡಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಮಾಡಿದಂಥ ನಮ್ಮ ಮಾಜಿ ಕೇಂದ್ರ ಮಂತ್ರಿ ಶಶಿಕುಮಾರ್ ಶಿಂದೆ ಅವರ ಮಗಳು ಮಹಾನಾಯಕ ಶ್ರೀರಾಮಕಾಂತರ ಅವ್ರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಕರೆತರುವಂಥ ವ್ಯವಸ್ಥೆ ಆಗಬೇಕು. ಒಂದು ಜೊತೆಗೆ ಆ ಮಹಾನಾಯಕನಲ್ಲಿ ಪಾತ್ರಧಾರಿಗಳಾದಲ್ಲ ಅವ್ರಿಗೂ ಗೌರವ ಈ ಕಾರ್ಯಕ್ರಮದಲ್ಲಿ ಸಲ್ಲಿಸಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಒಳ್ಳೆ ವಿಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನ ಅದು ಇದರಿದೆ ಸೊ ಅದಕ್ಕೆ ನಮ್ಮ ಈ ಸಂಘಟನೆಯಿಂದ ಆ ಗೌರವ ಅವ್ರಿಗೆ ಸಲ್ಲಿಸಿದ್ರೆ ಇಡೀ ದೇಶದಾಗ ಅದನ್ನ ಬೇರೆ ಬರ್ತಿದ್ದ ನೆನ್ಪಿಡುವಂಥದ್ದು ಇದ್ದೀರಿ. ಗಣಕರಂಗವನ್ನು ಇದರಲ್ಲಿ ಬಳಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಈಗಾಗಲೇ ಈಗಿಂದ ಪ್ರಚಾರ ಮಾಡ್ಕೊಂತ ಈಗ ನಾನು ಆಗ ಹೇಳಿದೆ ನಿಮ್ಗೆ ಒಬ್ಬರು ಜವಾಬ್ದಾರಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ. ಧಾರವಾಡ ಜಿಲ್ಲೆಯ ಸಾಂಸ್ಕೃತಿಕ ಸಾಮಾಜಿಕ ಮನಸ್ಸುಗಳು ಇವತ್ತು ಒಂದುಗೂಡಿ ಬೃಹತ್ ಕಾರ್ಯಕ್ರಮನ ಏರ್ಪಡಿಸುತ್ತಿರುವುದು ನಮಗೆಲ್ಲರಿಗೂ ಸಂತೋಷದ ಸಂಭ್ರಮದ ವಿಷಯ. ಇವತ್ತಿನ ದಿವಸ ನಮ್ಮ ಆಸಕ್ತ ಮನಸ್ಸುಗಳಂತ ಹೇಳಿದೆ ಅಲ್ಲ, ಕಲಾಸಕ್ತ ಮನಸ್ಸುಗಳು ಮತ್ತು ಸಾರ್ವಜನಿಕ ಸಾಮಾಜಿಕ ಬದುಕಿನಲ್ಲಿ ಯಾವತ್ತೂ ತೊಡಗಿಸಿಕೊಂಡಿರುವಂಥ ಸಂಘಟಕರಾದಂಥ ಶ್ರೀಯುತ ವೆಂಕಟೇಶ್ ಸಗವಾಲ್ ಅವರು, ಅವ್ರ ಜೊತೆಗೆ ಶ್ರೀಯುತ ಅಶೋಕ್ ದೊಡ್ಮನಿ ಅವರು, ಹಾಗೆ ಡಾಕ್ಟರ್ ಇಸ್ಬೆಲ್ಲಾ ಸೇವಿಯರ್ ಅವರು, ಹಾಗೆ ವಿವಿಧ ಸಂಘಟನೆಗಳ ಮುಖಂಡರು ಎಲ್ಲರೂ ಕೂಡಿಕೊಂಡು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ
ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಬೃಹತ್ ಇಡೀ ರಾಷ್ಟ್ರ ಮಟ್ಟದಲ್ಲೇ ಹೆಸರು ಮಾಡುವಂಥ, ರಾಷ್ಟ್ರ ಮಟ್ಟದಲ್ಲೇ ಖ್ಯಾತಿ ಪಡೆಯುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳು, ಆದರ್ಶಗಳು, ಆಶಯಗಳನ್ನು ಇವತ್ತಿನ ಸಮಾಜಕ್ಕೆ ಸಂದೇಶ ನೀಡುವುದರ ಮೂಲಕ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ದಿನಾಂಕ 20 ಏಪ್ರಿಲ್ 2025ರಂದು ಧಾರವಾಡದ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನದ ಆವರಣದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಭೀಮೋತ್ಸವ 2025 ಶೀರ್ಷಿಕೆಯಡಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ನಾವೆಲ್ಲರೂ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಹಲವಾರು ಸಮಿತಿಗಳನ್ನು ಏರ್ಪಡಿಸುವ ಮೂಲಕ ವಿಶೇಷವಾಗಿ ಆ ಕಾರ್ಯಕ್ರಮಕ್ಕೆ ಕಲಾವಿದರ ಸಾಂಸ್ಕೃತಿಕ ಮೆರುಗನ್ನು ನೀಡುವುದರ ಮೂಲಕ ಸಾಂಸ್ಕೃತಿಕ ಸಮಿತಿಯನ್ನು ಇವತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಮಿತಿ ರಚನೆ ಮಾಡಿ ಸಮಿತಿಯ ಸಂಘಟಕರು ಕಲಾವಿದರಾದಂಥ ಜನಪದ ಕಲಾವಿದರಾದಂಥ ಶ್ರೀಯುತ ಯಕ್ಕೇರಪ್ಪ ನಡಿಬಿನ್ಮದಿ ಹಾಗೂ ನೃತ್ಯ ಕಲಾವಿದರು, ಹಿರಿಯ ನೃತ್ಯ ಕಲಾವಿದರಾದಂಥ ಶ್ರೀಯುತ ಸಂಜೀವ್ ಕುಂದಗಳವರು, ಹಾಗೆ ನಮ್ಮ ಇನ್ನೋರ್ವ ಜನಪದ ಕಲಾವಿದರಾದಂಥ ಚನ್ನಬಸು ಮಾಳಿಗೆಯವರು, ಹಾಗೆ ರಂಗಭೂಮಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದಂಥ ರಂಗ ನಿರ್ದೇಶಕರು ಶ್ರೀಯುತ ಸಿದ್ದರಾಮ ಹಿಪ್ಪರಿಗೆಯವರು, ಇನ್ನೋರ್ವ ಜನಪದ ಕಲಾವಿದರಾದಂಥ ನಮ್ಮ ಬಸಣ್ಣ ಹಂಚಿನಮನಿಯವರು, ಹೀಗೆ ಫಕೀರಪ್ಪ ಹಿರಿಯರು, ಹಾಗೆ ಎಲ್ಲರೂ ಕೂಡಿಕೊಂಡು ಇವತ್ತೊಂದು ಸಾಂಸ್ಕೃತಿಕ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಇದಕ್ಕೆ ಅಧ್ಯಕ್ಷರಾಗಿ ಅಂದರೆ ಪ್ರಧಾನ ಸಂಚಾಲಕರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಪ್ರಕಾಶ್ ಮಲ್ಲಿಗವಾಡ್ ಅಂತ ನನ್ನನ್ನು ಆಯ್ಕೆ ಮಾಡಲಾಗಿದೆ. ಆಯ್ಕೆ ಮಾಡಿದಂಥ ಎಲ್ಲ ಹಿರಿಯರಿಗೂ, ಸಂಘಟಕರಿಗೂ, ಸಮಾಜದ ಸರ್ವ ಸಮಾಜದ ಎಲ್ಲ ಬಂಧುಗಳಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಕಾರ್ಯಕ್ರಮನ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಯಶಸ್ವಿಗೊಳಿಸೋಣ. ಕಲಾವಿದರ ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಮತ್ತು ಸ್ಥಳೀಯ ಕಲಾವಿದರನ್ನು ಒಳಗೊಂಡು ರಂಗಭೂಮಿ, ನೃತ್ಯ, ಜನಪದ, ಸಂಗೀತ ಹೀಗೆ ಹಲವಾರು ಕಲಾ ತಂಡಗಳ ಮೂಲಕ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸೋಣ ಮತ್ತು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕೂಡ ಆಗಮಿಸಲಿದ್ದಾರೆ. ಅವರೊಂದಿಗೆ ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಡಾಕ್ಟರ್ ಜಿ ಪರಮೇಶ್ವರರವರು, ಹಾಗೆ ಶ್ರೀಯುತ ಸತೀಶ್ ಜಾರಕಿಹೊಳಿ, ಹಾಗೆ ಶ್ರೀಯುತ ಜಮೀರ್ ಅಹಮದ್ ಸರ್ ಅವರು, ಹೀಗೆ ಶ್ರೀಯುತ ಆರ್ ಬಿ ತಿಮ್ಮಾಪುರವರು, ಹಾಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಿಗೆಯವರು, ಹೀಗೆ ಹಲವಾರು ಅತಿಥಿಗಳು, ಗಣ್ಯರು, ಅದರೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು, ಹಾಗೆ ನಮ್ಮ ಧಾರವಾಡ ಜಿಲ್ಲೆಯ ಜನಪ್ರಿಯ ಸಚಿವರಾದಂಥ, ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಸಂತೋಷ್ ಲಾಡ್ ಅವರು ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರೊಂದಿಗೆ ಇಡೀ ಧಾರವಾಡ ಜಿಲ್ಲೆಯ ನಮ್ಮ ಕೇಂದ್ರ ಸಚಿವರಾದಂಥ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರು, ಹಾಗೆ ಎಲ್ಲ ಶಾಸಕರು ಕೂಡ, ಮತ್ತು ವಿಶೇಷವಾಗಿ ಶ್ರೀಯುತ ಅರವಿಂದ್ ಬೆಲ್ಲದವರು ಮತ್ತು ಶ್ರೀ ಪ್ರಸಾದ್ ಅಬ್ಬಯ್ಯವರು, ಹಾಗೆ ಶ್ರೀಯುತ ವಿನಯ್ ಕುಲಕರ್ಣಿ ಅವರು, ಹಾಗೆ ಶ್ರೀಯುತ ಕೋನ್ ರೆಡ್ಡಿ ಅವರು, ಅವರೊಂದಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಸಂಕನೂರು ಸಾಹೇಬರು, ಹಾಗೆ ಎಲ್ಲರೂ ಶ್ರೀಯುತ ಸಭಾಪತಿಗಳಾದಂಥ ಶ್ರೀಯುತ ಬಸವರಾಜ್ ಹೊರಟ್ಟಿಯವರು, ಹಾಗೆ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು, ಹಾಗೆ ಎಲ್ಲ ಗಣ್ಯಮಾನ್ಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದರೊಂದಿಗೆ ಹಲವಾರು ವಿದ್ವಾಂಸರು, ಚಿಂತಕರು, ಸಾಹಿತಿಗಳು, ಹಾಗೆ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ, ಅದರೊಂದಿಗೆ ಹಲವಾರು ಹಿರಿಯ ಕಲಾವಿದರನ್ನು ಒಳಗೊಂಡಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನೀವು ಎಲ್ಲರೂ ಕೂಡಿ ಪ್ರಯತ್ನ ಪಡೋಣ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಇದೇ ಬರುವ ದಿನಾಂಕ ಏಪ್ರಿಲ್ 2025 ದಿನಾಂಕ 20ರಂದು ದಯವಿಟ್ಟು ನಾವೆಲ್ಲರೂ ಬರಬೇಕು, ಭಾಗವಹಿಸಬೇಕು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.